ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು ನಮ್ಮ ಅಯ್ಯಪ್ಪ ಅವರ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ. ಇದೀಗ ರಘುರಾಜಿ ಅಗಸ್ರವರು ಮತ್ತು ರಾಕೇಶ್ ಅವರು ಮತ್ತು ಲತಾ ರಂಗನಾಥ್ ಅವರು ಮತ್ತು ಪದ್ಮನಾಭ ಗುಂಡಣ್ಣರವರ ನೇತೃತ್ವದಲ್ಲಿ ಮಕ್ಕಳಿಗೆ ಪಠ್ಯ ಪುಸ್ತಕ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಮೊದಲಿಗೆ ಅರ್ಥಪೂರ್ಣ ಆಚರಣೆ. ಅತ್ಯದ್ಭುತವಾದ ಕಾರ್ಯಕ್ರಮ ಮಾಡಿದವರು ಅಯ್ಯಪ್ಪ ಅವರು. ಈ ಕಾರ್ಯಕ್ರಮಕ್ಕೆ ಲಲಿತ ಕಲಾ ಮತ್ತು ಕರಕುಶಲ ಉಪಸಮಿತಿಯಿಂದ ಕಾರ್ಯಾಧ್ಯಕ್ಷರಾದ ಲತಾ ಅವರು ತುಂಬ ಅಚ್ಚುಕಟ್ಟಾಗಿ 3 ದಿವಸದಿಂದ ನಿಂತ್ಕೊಂಡು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿರ್ತಾರೆ. ಅವರು ಕೂಡ ಫೈರೋಜ್ ಖಾನ್ ಅವರು ನಗರ ಪಾಲಿಕೆ ಸದಸ್ಯರು ದಯಮಾಡಿ ವೇದಿಕೆ ಬರಬೇಕು. ಜೋರಾದ ಚಪ್ಪಾಳೆ ಬರಲಿ ಎಲ್ಲರೂ ದಯಮಾಡಿ. ಇದು ಅರ್ಥಪೂರ್ಣವಾದ ಆಚರಣೆ. ನಾಳೆ ಅಯ್ಯಪ್ಪನ ಧಾರ್ಮಿಕ ಪ್ರವಾಸದ ಮುನ್ನ ಸೇವಾ ಕಾರ್ಯಕ್ರಮದ ಮೂಲಕ ಅರ್ಥಪೂರ್ಣವಾದ ಆಚರಣೆಯನ್ನು ಮಾಡ್ಕೊತಾ ಇದ್ದಾರೆ ಅಯ್ಯಪ್ಪನವರು. ಜೋರಾದ ಚಪ್ಪಾಳೆ ಬರಲಿ. ಮಕ್ಕಳು, ಮಹಿಳೆಯರು ಎಲ್ಲರನ್ನ ಒಟ್ಟಿಗೆ ನೋಡುತ್ತಿರುವ ನಮ್ಮ ದೇಶದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಸೈಯದ್ ಅಬ್ರಾಮ್ ಎಲ್ಲ ವೈರಾಗಿ ಎಲ್ಲರೂ ಸ್ವಲ್ಪ ವೈರಾಗಿ ಎಲ್ಲರ ಮಾತ್ರ ಫೋಟೋವೇ ಸ್ವಲ್ಪ ವೈರಾಗಿ ಸಹ ಬಹಳ ಮುಖ್ಯವಾದದ್ದು. ಕರ್ನಾಟಕ ಹಾಗೂ ಬೇರೆ ವಿವಿಧ ಉಪಸಮಿತಿಗಳಿಂದ ಇವತ್ತು ನನ್ನ ಹುಟ್ಟು ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ನಿಜಕ್ಕೂ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಮಹಿಳೆಯರನ್ನ ಸೀರೆ ಹಂಚೋದಾಗಲಿ, ಬಡ ಮಕ್ಕಳನ್ನ ಪುಸ್ತಕ ನೀಡೋದ ಮುಖಾಂತರ ಈ ಕಾರ್ಯಕ್ರಮವನ್ನು ಆಚರಿಸಿಕೊಂಡಿದ್ದಾರೆ. ಇದಕ್ಕೆ ನಿಜವಾಗಲೂ ನನ್ನ ಮನಸ್ಪೂರ್ವಕವಾಗಿ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಹುಟ್ಟುಹಬ್ಬ ನಾಳೆ ಆಗಲೂ ನಾನು ನಾಳೆ ಮೆಕ್ಕಾಗೆ ತೆರಳುತ್ತಾ ಇರೋದ್ರಿಂದ ನಮ್ಮ ಎಲ್ಲ ಸ್ನೇಹಿತರು ಸೇರಿ ಇವತ್ತೇ ನಾವು ಆಚರಿಸ್ತೀವಿ ಅಂತ ಬೆಳಗಿಂದಲೇ ಒಂಥರ ಹೇಳ್ತಾ ಇದ್ರು. ಆದರೆ ನಾನು ಇವತ್ತು ನಿಮ್ಮ ಕೈಗೆ ಸಿಕ್ಕಲ್ಲಪ್ಪ ಬೇಡ ಅಂತ ಹೇಳ್ತಾ ಸಂಜೆ ಹೆಂಗೋ ನನಗೆ ಬದಲೇಬೇಕು ಅಂತ ಹೇಳಿ ಬರಮಾಡ್ಕೊಂಡೆ. ಹುಟ್ಟುಹಬ್ಬ ಅನೇಕ ಜನ ಆಚರಿಸ್ತಾ ಇದ್ದಾರೆ. ಇದು ಒಂದು ದಿವಸದ ಸಂಭ್ರಮ, ಖುಷಿ, ಸಂತೋಷ ಎಲ್ಲ ಇದೆ. ಆದರೆ ನಿಜವಾದ ಖುಷಿ
ನಮ್ಮ ಒಂದು ವರ್ಷ ಮುಗಿದ ನಂತರ ನಾವು ಕೂತ್ಕೊಂಡು ನಮ್ಮ ಜೀವನದ ಆಡಿಟ್ ಮಾಡಿದಾಗ ಈ ವರ್ಷ ನಾನು ಏನು ಒಳ್ಳೆ ಕೆಲಸ ಮಾಡಿದ್ದೀನಿ, ಯಾರ್ಯಾರಿಗೆ ಒಳ್ಳೆತನದಿಂದ ನಾನು ಯಾರ್ಯಾರ ಜೊತೆ ಒಳ್ಳೆತನದಿಂದ ನಡ್ಕೊಂಡಿದ್ದೀನಿ, ನನ್ನ ಕೈಯಿಂದ ಏನು ಒಳ್ಳೆ ಕೆಲಸ ಆಗಿದೆ ಅಂತ ನಾವು ಆಡಿಟ್ ಮಾಡಿದಾಗ ನಾವೇನು ತಪ್ಪು ಕೆಟ್ಟ ಕೆಲಸಗಳು ತಪ್ಪುಗಳು ಮಾಡಿರ್ತೀವಿ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕೆಲಸ ಮುಂದೆ ಬಂದರೆ ನಿಜಕ್ಕೂ ಇವತ್ತು ದಿವಸ ಸಂತೋಷದ ದಿವಸ ಅಂತ ನಾನಾದರೂ ಮಾಡ್ತೀನಿ. ಮನುಷ್ಯ ಹುಟ್ಟೋದು ಆಕಸ್ಮಿಕ, ಸಾವು ಖಚಿತ. ನಾವು ಪ್ರತಿಯೊಂದು ವರ್ಷನೂ ಪ್ರತಿಯೊಂದು ದಿನವೂ ನಾವು ಹುಟ್ಟಿದ ನಂತರ ನಾವು ದಿನನಿತ್ಯ ನಮ್ಮ ಕೈಯಿಂದ ಏನು ಒಳ್ಳೆ ಕೆಲಸ ಆಗ್ತಾಯಿದೆ ಅಂತ ಹೇಳಿ ನಾವು ಮಾಡ್ಕೊಂಡು ಹೋದಾಗ ಅದೇ ಪ್ರತಿಯೊಂದು ದಿನವೂ ನಮ್ಮ ಹುಟ್ಟಿದ ಹಬ್ಬ ಥರ ಆಚರಿಸ್ಕೊಂಡು ನಾವು ಹೋಗ್ಬೋದು. ಈ ಮಾದರಿಯಲ್ಲಿ ನಾವೆಲ್ಲ ನಮ್ಮ ಹುಟ್ಟಿದ ಹಬ್ಬಗಳು ಆಚರಿಸ್ಕೊಂಡು ಹೋದಾಗ ನಿಜವಾಗ್ಲೂ ಸಮಾಜಕ್ಕೂ ಒಳ್ಳೆಯದಾಗ್ತದೆ, ನಮಗೂ ಒಳ್ಳೆಯದಾಗ್ತದೆ, ನಮ್ಮ ಜೀವನ ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ಇವತ್ತು ಎಕ್ಸಿಬಿಷನ್ಗೆ ಒಂದು ಒಳ್ಳೆಯ ಹೆಸರು ಬಂದಿದೆ. ಆ ಹೆಸರು ಕೇವಲ ಅಯೂಬ್ ಖಾನಿಂದ ಒಬ್ಬನಿಂದಾನೇ ಸಾಧ್ಯವಾಗಲ್ಲ, ಅಯೂಬ್ ಖಾನಿಂದಾನೇ ಇಲ್ಲ. ಇವತ್ತು 2 ವರ್ಷದಿಂದ ಮಾಡಿರುವ ಕೆಲಸಗಳಿಗೆ ಮೈಸೂರು ನಗರದಲ್ಲ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮೈಸೂರು ದಸರಾ ಎಕ್ಸಿಬಿಷನ್ ಒಂದು ಒಳ್ಳೆಯ ಹೆಸರು ತರಬೇಕು ಬಂದಿದೆ. ಇದಕ್ಕೆ ಕಾರಣಕರ್ತರು ಮೊದಲು ನಮ್ಮ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಆದ ನಂತರ ತಮ್ಮೆಲ್ಲರ ಸಹಕಾರ, ಸಲಹೆ, ಮಾರ್ಗದರ್ಶನ ಇಲ್ಲದೆ ಆ ಕೆಲಸಗಳೇ ಆಗ್ತದೆ. ನಮ್ಮ ಹಿರಿಯರು ಮಾರ್ಗದರ್ಶನ ನೀಡಿದರು. ನಮ್ಮ ಹಿರಿಯ ನಾಯಕರು ಮೂರ್ತಿ ಸಾಹೇಬರು ಅನೇಕ ಬಾರಿ ನಾವು ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗೋ ಸಂದರ್ಭದಲ್ಲಿ ಎಲ್ಲಾದರೂ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಈ ವಸ್ತು ಪ್ರದರ್ಶನದ ಹಿನ್ನೆಲೆ ಯಾವ ರೀತಿ ಇತ್ತು, ಏನು ಮಾಡಿದ್ರೆ ಒಳ್ಳೇದಾಗ್ತದೆ, ಏನು ಮಾಡಬೇಕು ಅದೆಲ್ಲ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಯಾವಾಗ ಸಿಕ್ಕಿದ್ರು ಆಗ ವಸ್ತು ಪ್ರದರ್ಶನದ ಬಗ್ಗೆ ಮಾತಾಡಿ ಹಿಂಗಿಲ್ಲ ಹಿಂಗೆ ಮಾಡುವಂಥ ಆಲೋಚನೆಗಳು ಕೊಡ್ತಾ ಇದ್ರು, ನನಗೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ. ಹಾಗೆ ಕೇವಲ ದೊಡ್ಡವರಲ್ಲ, ನನ್ನ ಜೊತೆ ಇರುವವರು, ನನಗಿಂತ ಕಮ್ಮಿ ವಯಸ್ಸವರು, ಯುವಕರು, ಅವರೆಲ್ಲರೂ ಸೇರಿ ಹಿಂಗೆಲ್ಲ ಹಿಂಗೆ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಅನೇಕ ಬಾರಿ ಅನೇಕ ಹುಡುಗರು ನನಗೆ ಮಾರ್ಗದರ್ಶನ ತೋರಿಸ್ತಾರೆ.